ಹಾಯ್ ಹಲೋ ನಮಸ್ಕಾರ. SSLC at ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋ ಸೀರೀಸಲ್ಲಿ ನಿಮ್ಮ SA1 ಎಕ್ಸಾಮ್ ತುಂಬ ಹತ್ತಿರ ಬರ್ತಾ ಇದೆ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅದು. ಸೊ ಈ SA1 ಎಕ್ಸಾಮಿನೇಷನ್ಗೆ ಮ್ಯಾಥಮೆಟಿಕ್ಸ್ನ ಯಾವ ರೀತಿ ಓದಬೇಕು ಅನ್ನೋದೇ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಆಲ್ ರೈಟ್. ಸೊ ಇವಾಗ ನೀವು ನೋಡ್ತಾ ಇರೋಂಗೆ ಸ್ಮಾರ್ಟ್ ಸ್ಟಡಿ ಸ್ಟ್ರಾಟಜಿ ಅಂದರೆ ಸ್ಮಾರ್ಟಾಗಿ ಓದುವ ತಂತ್ರಗಳು ಅಂದರೆ ಯಾವ ರೀತಿ ಓದಬೇಕು, ಏನನ್ನ ಓದಬೇಕು, ಫಸ್ಟು ಯಾವುದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದೇ ಈ ವಿಡಿಯೋಯಿನ ಉದ್ದೇಶ. ಓಕೆ, ಆಲ್ ರೈಟ್. ಸೊ ಸ್ಟೂಡೆಂಟ್ಸ್, SA1 ಅನ್ನೋದು ಒಂದು ಮಿಡ್ ಟರ್ಮ್ ಎಕ್ಸಾಮ್ ಇದ್ದಂಗೆ. ಸೊ ನೀವು ಮ್ಯಾಥಮೆಟಿಕ್ಸ್ನ ನೋಡೋದಾದರೆ ಪಾರ್ಟ್ 1, ಪಾರ್ಟ್ 2 ಎರಡು ಟೆಕ್ಸ್ಟ್ ಬುಕ್ಗಳಿದ್ದಾವೆ, ಹೌದಾ? ಸೊ ಪಾರ್ಟ್ 1ನ ಎಲ್ಲ ಚಾಪ್ಟರ್ಗಳನ್ನು ಈಗ ನಿಮ್ಮ SA1ನೇ ಕೇಳ್ತಾರೆ. ಸೊ ಇದು ಒಂಥರ ಮಿಡ್ ಟರ್ಮ್ ಎಕ್ಸಾಮ್ ಥರ. ಫೈನ್, ಎಸ್. ಸೊ ಈಗ SA1ಗೆ ಸಿಲೆಬಸ್ ಏನಿದೆ, ಫಸ್ಟ್ 7 ಚಾಪ್ಟರ್ಸ್ ಇದ್ದಾವೆ ಅಲ್ವಾ? ಈ 7 ಚಾಪ್ಟರ್ಸ್ಗಳನ್ನು ನೀವು ಹೇಗೆ ಓದಬೇಕು? ಸೊ ಇವಾಗ ನೀವು ಬೇರೆ ಸಬ್ಜೆಕ್ಟ್ಸ್ ತೊಗೊಂಡ್ರೆ ಸುಮ್ಮನೆ ಓದ್ತೀರಾ ಅಥವಾ ಬೈಹಾರ್ಟ್ ಮಾಡ್ತೀರಾ, ಡೇಟ್ಸು ಅದು ಇದು ಏನೇನೋ ಇರುತ್ತೆ. ಬಟ್ ಮ್ಯಾಥಮೆಟಿಕ್ಸನ್ನು ಸಬ್ಜೆಕ್ಟನ್ನು ನೀವು ಓದೋದಂದರೆ ಕಣ್ಣಿಂದ ಓದೋದಲ್ಲ, ಯಾವ ರೀತಿ ಓದಬೇಕನ್ನೋದೇ ನಾನು ನಿಮಗೆ ಹೇಳ್ಕೊಡಕ್ಕೆ ಬಂದಿದ್ದೀನಿ ಇಲ್ಲಿ, ರೈಟ್? ಸೊ ಸ್ಟಾರ್ಟ್ ಮಾಡೋಣ. ಸ್ಟ್ರಾಟಜಿ ಏನಿರಬೇಕು, ಹೇಗೆ ಓದಬೇಕು ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್, ಸೊ 7 ಚಾಪ್ಟರ್ಗಳಿದ್ದಾವೆ, ಅದನ್ನು ಫಸ್ಟ್ ಬರೆಯೋಣ ನಾವು. 1, 2, 3, 4, 5, 6 ಆ್ಯಂಡ್ 7, ರೈಟ್? ಈ ಪ್ರತಿಯೊಂದು ಚಾಪ್ಟರಿಂದ ತುಂಬ ಸತಿ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆಗಿರ್ಬೋದು, SA1 ಎಕ್ಸಾಮಲ್ಲಿ ಆಗಿರ್ಬೋದು, ಈ ಕ್ವೆಶ್ಚನ್ ಪೇಪರ್ಗಳನ್ನು ನೋಡಿದಾಗ ಕೆಲವು ಕ್ವೆಶನ್ಸ್ಗಳು, ಕೆಲವು ಕಾನ್ಸೆಪ್ಟ್ಸ್ಗಳು ಪದೇ ಪದೇ ರಿಪೀಟ್ ಆಗ್ತಾನೆ ಇರ್ತವೆ. ಸೊ ಆ ಕ್ವೆಶನ್ಸ್ಗಳನ್ನು ಫಸ್ಟು ನಾವು ಓದಿ ಮುಗಿಸೋಣ, ರೈಟ್? ಸೊ ಯಾವೆಲ್ಲ ಕ್ವೆಶನ್ಸ್ಗಳು ಬರ್ತವೆ ಅನ್ನೋದನ್ನು ನೋಡಿ. ಈಗ ಮೊದಲನೇದಾಗಿ ಫಸ್ಟ್ ಚಾಪ್ಟರಿಂದ ನೋಡೋದಾದರೆ ನೀವು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪ್ರೂವ್ ದ್ಯಾಟ್ ಇಟ್ ಈಸ್ ಆನ್ ಇರ್ರಾಷನಲ್ ನಂಬರ್ ಅನ್ನೋ ಪ್ರಶ್ನೆ ಪ್ರತಿ ಸತಿ ಕೊಡ್ತಾರೆ. ಅಭಾಗಲಬ್ಧ ಎಂದು ಸಾಧಿಸಿ ಪ್ರೂವ್ ದ್ಯಾಟ್ ಇಸ್ ಅನ್ ಇರ್ರಾಷನಲ್ ನಂಬರ್, ರೈಟ್? ಸೊ ಇದರಲ್ಲಿ ಯಾವ್ಯಾವ ಥರದನ್ನ ಕೇಳ್ಬೋದು ಅವರು? 5 + √3 ಅಥವಾ √3 ಅಥವಾ √5 ಇದೇ ಥರ ಏನಾದರೂ ಕೇಳ್ತಾರೆ. ಕೆಲವೊಂದು ಸತಿ √2 + √3. ಸೊ ಈ ಥರ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇಲ್ಲಿ ಇದಕ್ಕೆ ಬರ್ದಿದ್ದೀನಲ್ಲ, ಇದು ಒಂದೇ ಒಂದನ್ನು ಕೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇದು ಹಲವಾರು ಸತಿ ರಿಪೀಟ್ ಆಗಿದೆ. ಎಲ್ಲಿ ರಿಪೀಟ್ ಆಗಿದೆ? SA1 ಎಕ್ಸಾಮಲ್ಲಿ ಆಗಿರ್ಬೋದು, ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಆಗಿರ್ಬೋದು, ಮಿಡ್ ಟರ್ಮ್ ಎಕ್ಸಾಮಲ್ಲಿ ಆಗಿರ್ಬೋದು, ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕೂಡ ಇರಬಹುದು, ಆಯಿತಾ? ಇವೆಲ್ಲ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಈ ಪ್ರಶ್ನೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಬಂದಿದೆ ಸ್ಟೂಡೆಂಟ್ಸ್, ಆಯಿತಾ? ಇದರ ಅರ್ಥ ಏನು? ಈ ಪಾಠದಿಂದ ಈ ಪ್ರಶ್ನೆ ಬಂದೇ ಬರುತ್ತೆ ನಿಮ್ಮ SA1 ಎಕ್ಸಾಮಿಗೆ ಅಂತ ಅರ್ಥ. ಕ್ಲಿಯರ್? ಓಕೆ. ನೆಕ್ಸ್ಟು ಎರಡನೇದು ನೋಡೋದಾದ್ರೆ ನಾವು, ಹಾಗಾದರೆ ಈ ಪಾಠದಿಂದ ಇದು ಒಂದೇ ಓದಿದ್ರೆ ಸಾಕ, ಬೇರೆ ಏನೂ ಬೇಡವಾ? ನೋ, ನಾನು ಹೇಳ್ತೀನಿ. ಫಸ್ಟ್ ಲಿಸ್ಟ್ನ ಕಂಪ್ಲೀಟ್ ಮಾಡೋಣ, ಆಮೇಲೆ ಮಾತಾಡೋಣ. ಓಕೆ. ಸೊ ಸೆಕೆಂಡ್ ಚಾಪ್ಟರ್ ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಅನ್ನೋ ಪಾಠದಿಂದ ಯಾವ ಪ್ರಶ್ನೆನ ಕೇಳ್ತಾರೆ ಜಾಸ್ತಿ ಅನ್ನೋದನ್ನ ನೋಡಿ. ಸಂಬಂಧ ಅಥವಾ ರಿಲೇಶನ್ಶಿಪ್, ಯಾವುದರ ನಡುವೆ ಸಂಬಂಧ? ಶೂನ್ಯಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ದ ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯನ್ಸ್ ಆಫ್ ದ ಪಾಲಿನಾಮಿಯಲ್. ಓಕೆ. ಸೊ ಈ ಪ್ರಶ್ನೆ ಕೂಡ ಹಲವಾರು ಸತಿ ಕೇಳಿದ್ದಾರೆ. ಸೊ ಈ ಎರಡನೇ ಪಾಠದಿಂದ ಈ ಪ್ರಶ್ನೆ ಕೇಳುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ದಯವಿಟ್ಟು ಈ ಪ್ರಶ್ನೆನ ಮಿಸ್ ಮಾಡದೇನೆ ಓದಿ. ಓಕೆ. ಸಂಬಂಧನ ಕೇಳ್ತಾರೆ, ರೈಟ್? ಓಕೆ. ಇವಾಗ ಮೂರನೇ ಪಾಠಕ್ಕೆ ಬರೋದಾದರೆ, ಅಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಈ ಪಾಠದಲ್ಲಿ ಪ್ರತಿ ಸತಿ ಅಂದರೆ 100% ಏನು ಕೇಳ್ತಾರೆ? ಗ್ರಾಫ್ ಅಥವಾ ನಕ್ಷೆ. ಈ ಪ್ರಶ್ನೆನ 100% ಸ್ಟೂಡೆಂಟ್ಸ್ ನೀವು ನಿಮ್ಮ SA1 ಎಕ್ಸಾಮಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಆಯಿತಾ? ಈ ಪ್ರಶ್ನೆನ ಏನು ಮಾಡ್ಬೋದು ನೀವು SA1 ಎಕ್ಸಾಮಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ರಾಫ್ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟು 4ನೇ ಪಾಠ ಅಂದರೆ ವರ್ಗ ಸಮೀಕರಣಗಳು ಆರ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಸೊ ಈ ಪ್ರಶ್ನೆನ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವೆಲ್ಲ ಪ್ರಶ್ನೆಗಳು ಕಾಮನ್ ಆಗಿ ಎಲ್ಲ ಕಡೆ ಇದ್ದಾವೆ ಅಂದರೆ
ಮೂಲಗಳನ್ನು ಹುಡುಕುವುದು. ಓಕೆ, ಮೂಲಗಳನ್ನು ಹುಡುಕುವುದು ಅಥವಾ ರೂಟ್ಸ್ನ ಕಂಡುಹಿಡಿಯೋದು. ಶೋಧಕ ಅಥವಾ ಡಿಸ್ಕ್ರಿಮಿನೆಂಟ್. ಇನ್ನೊಂದು ಯಾವ್ದು ಕೇಳ್ಬೋದು ಇದರಲ್ಲಿ? ಹೇಳಿಕೆಯ ಪ್ರಶ್ನೆಗಳು ಅಥವಾ ವರ್ಡ್ ಪ್ರಾಬ್ಲಮ್ಸ್. ಸೊ ಇವು ಮೂರು ಕೂಡ ವೆರಿ ಇಂಪಾರ್ಟೆಂಟ್. ಇವು ಮೂರು ಬರುವ ಸಾಧ್ಯತೆ ಇದ್ದಾವೆ ನಿಮ್ಮ essay1 ಎಕ್ಸಾಮಿನೇಷನಲ್ಲಿ, ರೈಟ್? ಓಕೆ, ನೆಕ್ಸ್ಟ್ ನಂಬರ್ 5, ಸಮಾಂತರ ಶ್ರೇಣಿಗಳು, ಅರಿಥಮೆಟಿಕ್ ಪ್ರೋಗ್ರೆಷನ್ಸ್. ಓಕೆ, ಸೊ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಫೈನಲ್ ಎಕ್ಸಾಮ್, ಮಿಡ್ ಟರ್ಮು, ಪ್ರಿಪರೇಟರಿ ಎಕ್ಸಾಮ್ ನೋಡಿದಾಗ ವರ್ಡ್ ಪ್ರಾಬ್ಲಮ್ಗಳು 4 ಮಾರ್ಕ್ ಕೇಳ್ತಾರೆ ಸ್ಟೂಡೆಂಟ್ಸ್. 4 ಮಾರ್ಕ್ಸಿಗೆ ವರ್ಡ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಇಲ್ಲೂ ಕೂಡ ಅಷ್ಟೇ, ಹೇಳಿಕೆಯ ಸಮಸ್ಯೆಗಳು, ವರ್ಡ್ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಇದನ್ನು ಹೊರತುಪಡಿಸಿ nth ಟರ್ಮ್ ಏನು, AP ನ ಕಂಡುಹಿಡೀರಿ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡೀರಿ, ಸಮ್ ಆಫ್ ಟರ್ಮ್ಸ್ನ ಕಂಡುಹಿಡೀರಿ ಅನ್ನೋ ಪ್ರಶ್ನೆಗಳು ಕೂಡ ಇದರಿಂದ ಕೇಳ್ತಾರೆ. ಕ್ಲಿಯರ್? ಓಕೆ, ಸೊ ಇವಿಷ್ಟು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್. 6th ಚಾಪ್ಟರ್ ಅಂದರೆ ಯಾವುದು? ತ್ರಿಭುಜಗಳು, ಟ್ರಯಾಂಗಲ್ಸ್. ಕರೆಕ್ಟ್? ಈ ತ್ರಿಭುಜದಲ್ಲಿ ಈ ಪ್ರಶ್ನೆ ಅಂತೂ ಮಿಸ್ ಆಗೇ ಇಲ್ಲ. ಏನದು? ಪ್ರಮೇಯ ಅಥವಾ ಥಿಯರಮ್ಸ್. ಪ್ರಮೇಯಗಳು. ಸೊ ಪ್ರಮೇಯಗಳನ್ನು ಮಿಸ್ ಮಾಡಲೇಬೇಡಿ, ಥಿಯರಮ್ಸ್ನ ಓದಿ. ಎಷ್ಟು ಥಿಯರಮ್ಸ್ ಇದಾವೆ ಸರ್ ಇದರಲ್ಲಿ? 4 ಥಿಯರಮ್ಗಳಿದ್ದಾವೆ. ಯಾವುದ 4 ಥಿಯರಮ್ಗಳು? ಒಂದು BPT, ಆಯಿತಾ? AAA, SAS ಹಾಗೂ SSS. ಇವು 4 ಥಿಯರಮ್ಗಳಲ್ಲಿ ಒಂದು ಥಿಯರಮ್ 100% ಶೋರ್ ಬಂದೇ ಬರುತ್ತೆ ನಿಮ್ಮ essay1 ಎಕ್ಸಾಮಿಗೆ. ಏನು ಮಾಡಬೇಕು ನೀವು? ವಾಟ್ ಶುಡ್ ಯು ಡೂ? ಏನು ಮಾಡಬೇಕು ನೀವು? ಈ 4 ಥಿಯರಮ್ಗಳನ್ನು ಗಮನ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, 4 ಥಿಯರಮ್ಗಳನ್ನು ಗಮನ ಕೊಟ್ಟು ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಪ್ರಮೇಯಗಳು 100% ಕೇಳ್ತಾರೆ, ರೈಟ್? ನೆಕ್ಸ್ಟ್ ಈಗ ಲಾಸ್ಟ್ ಕೊನೆಯ ಚಾಪ್ಟರ್ ನಿರ್ದೇಶಾಂಕ ರೇಖಾಗಣಿತ ಅಥವಾ ಕೋಆರ್ಡಿನೇಟ್ ಜಾಮೆಟ್ರಿಗೆ ಬರೋದಾದರೆ ಸೆಕ್ಷನ್ ಫಾರ್ಮ್ಯುಲಾ, ಭಾಗ ಪ್ರಮಾಣ ಸೂತ್ರ. ಓಕೆ, ಸೆಕ್ಷನ್ ಫಾರ್ಮ್ಯುಲಾ ಅಥವಾ ಭಾಗ ಪ್ರಮಾಣ ಸೂತ್ರ ಅದನ್ನು ಕೇಳ್ತಾರೆ. ದೂರ ಸೂತ್ರ ಅಥವಾ ಡಿಸ್ಟೆನ್ಸ್ ಫಾರ್ಮ್ಯುಲಾ ಇದು ಕೂಡ ಕೇಳ್ತಾರೆ. ಮಧ್ಯಬಿಂದು ಅಂದರೆ ಮಿಡ್ ಪಾಯಿಂಟ್ ಇದನ್ನು ಕೂಡ ಕೇಳ್ತಾರೆ. ಮಿಡ್ ಪಾಯಿಂಟ್ ಅಥವಾ ಮಧ್ಯಬಿಂದು ಇದನ್ನ ಹೊರತುಪಡಿಸಿ ಚತುರ್ಭುಜಗಳು ಅಥವಾ ಪ್ಯಾರಲೆಲೋಗ್ರಾಮ್ಸ್ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಪ್ಯಾರಲೆಲೋಗ್ರಾಮ್ಸ್ ಅಲ್ಲಿ ಏನಪ್ಪ ತಿಳ್ಕೊಂಡಿರ್ಬೇಕು ನೀವು? ಪ್ಯಾರಲೆಲೋಗ್ರಾಮ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ಪ್ಯಾರಲೆಲೋಗ್ರಾಮ್ಸ್, ಚತುರ್ಭುಜಗಳ ಗುಣಲಕ್ಷಣಗಳನ್ನು ನೀವು ತಿಳ್ಕೊಂಡಿರ್ಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೊ ಚತುರ್ಭುಜ ಗುಣಲಕ್ಷಣಗಳನ್ನು ನೋಡಿ, ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಇವೆಲ್ಲ ಪ್ರಶ್ನೆಗಳು ನೋಡಿ. ಇವಾಗ ಮಾತಾಡೋಣ. 7 ಚಾಪ್ಟರ್ಗಳು ನಿಮ್ಮ essay1ಗೆ ಬರ್ತಾ ಇದೆಯಾ? ಎಸ್. ಈ 7 ಚಾಪ್ಟರ್ಗಳಲ್ಲಿ ಏನು ಇಂಪಾರ್ಟೆಂಟು? ಇಷ್ಟು ಇಂಪಾರ್ಟೆಂಟ್ ಇದೆ. ಸೊ ನೀವು ಯಾವ ಥರ ಓದಬೇಕಂದ್ರೆ ಸ್ಟೂಡೆಂಟ್ಸ್, ಮೊದಲನೇದಾಗಿ ಇಷ್ಟು ಕ್ವಶನ್ಸ್ಗಳನ್ನು ಮುಗಿಸಿ. ಸೊ ಇವಾಗ ನೀವು ಮ್ಯಾಥಮೆಟಿಕ್ಸ್ನ ಓದಬೇಕು ಅಂತ ಅಂದ್ಕೊಂಡ್ರಿ. ಇವಾಗ ಎಷ್ಟು ಅವರ್ ಓದಬೇಕಂತ ಅಂದ್ಕೊಂಡ್ರಿ? 1.5 ಗಂಟೆನೋ ಅಥವಾ 2 hours ಓದಬೇಕಂತ ಅಂದ್ಕೊಂಡ್ರಿ. ಸೊ 1.5 to 2 hours ಓದಬೇಕಂತ ನೀವು ಅಂದ್ಕೊಂಡಿದ್ದ ತಕ್ಷಣ ಟೈಮರ್ ನೋಡಿ, ರಾತ್ರಿ ಸಂಜೆ 7 ಗಂಟೆ ಆಗ್ತಾಯಿದೆ. ಸೊ ನೀವು ಅನ್ಕೋಬೇಕು, ನಾನೀಗ 8:30ವರೆಗೂ ಓದ್ತೀನಿ, 7 ಗಂಟೆಯಿಂದ 8:30ವರೆಗೂ ಓದ್ತೀನಿ, 8:00ವರೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ, ರೈಟ್? ಸೊ 8:00ವರೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ 9:30 ಆಗಿರುತ್ತೆ. ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ 9:45 ಮತ್ತೆ ಕುತ್ಕೊಂಡ್ರೆ ಓದೋದಕ್ಕೆ 11 ಗಂಟೆವರೆಗೂ ಓದಬೇಕು, ಆಯಿತಾ? ಸೊ ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ನಿಮ್ಮ ಎಲ್ಲ ಸ್ಟೂಡೆಂಟ್ಸಿಗೆ ಹೇಳೋದೇನಪ್ಪ ಅಂದರೆ, ನನ್ನ ಕಡೆಯಿಂದ ನಾನು ಹೇಳಬೇಕಂದ್ರೆ ಮ್ಯಾಥಮೆಟಿಕ್ಸ್ನ ನೀವು ಈವ್ನಿಂಗ್ ಟೈಮಲ್ಲೇ ಜಾಸ್ತಿ ಮಾಡಿ. ಓಕೆ, ಸೊ ಈವ್ನಿಂಗ್ ಅಂದರೆ ಸಂಜೆ 6 ಗಂಟೆ ಮೇಲೆ, 7 ಗಂಟೆಯಿಂದ ಸ್ಟಾರ್ಟ್ ಮಾಡಿ, ಆಯಿತಾ? 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ಬೋದು. 7 ಗಂಟೆಯಿಂದ 9:30, 2.5 hour ಆಗುತ್ತೆ. 9:45 ಒಂದು 11 ಗಂಟೆ 11:15ವರೆಗೂ ಮಾಡಿದ್ರು ನೋ ಪ್ರಾಬ್ಲಮ್. ಸೊ ಸಂಜೆ ಅಂದರೆ ಕತ್ತಲಾದಮೇಲೆ ಯು ಶುಡ್ ಕಮ್ ಟು ಮ್ಯಾಥ್ಸ್. ಅದಕ್ಕಿಂತ ಮುಂಚೆ ನೀವು ಯಾವ ಸಬ್ಜೆಕ್ಟ್ ಬೇಕಾದರೂ ಓದಿ, ಏನು ಬೇಕಾದರೂ ಓದಿ. ಕ್ಲಿಯರ್? ಪಾಯಿಂಟ್ ನಂಬರ್ 1, ಮ್ಯಾಥ್ಸ್ನ ಯಾವಾಗ ಓದಬೇಕು? ಮ್ಯಾಥ್ಸ್ನ ನೀವು ಕತ್ತಲಾದ್ಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಕೆಲವರು ಹೇಳ್ತೀರಾ ನಾನು ಬೆಳಗ್ಗೆ ಎದ್ಬಿಟ್ಟು ಮ್ಯಾಥ್ಸ್ನ ಮಾಡ್ತೀನಿ ಅಂದರೆ ನೋ ಪ್ರಾಬ್ಲಮ್, ಬೆಳಗ್ಗೆ ಎದ್ಬಿಟ್ಟು ಮಾಡಿ. ಬಟ್ ಇವಾಗ ನೀವು ಬೇರೆ ಸಬ್ಜೆಕ್ಟ್ಸ್ಗೂ ಟೈಮ್ ಕೊಡಬೇಕಲ್ವಾ? ಸೊ ಹಾಗಾಗಿ ಬೇರೆ ಸಬ್ಜೆಕ್ಟ್ಸ್ನೆಲ್ಲ ಬೆಳಗ್ಗೆ ಇಟ್ಕೊಂಡು ಮ್ಯಾಥ್ಸ್ 1ನ್ನು ಸಂಜೆಯ ಮೇಲೆ ಅಂದರೆ 7 ಗಂಟೆ
ಸ್ಟಾರ್ಟ್ ಮಾಡಿದರೆ 11:15 ನೀವು ಮುಗಿಸ್ಬೇಕು. ಸೊ 11:15ವರೆಗೂ ಓದಿ ಅಂತ ನಾನು ಹೇಳ್ತಾ ಇಲ್ಲ. 7ರಿಂದ 9:30 ಸಾರಿ 7ರಿಂದ 8:30 ಓದಿ, 8:30ಯಿಂದ 7 to 8:30 ಅಲ್ವಾ, ಸೊ 1.5 hour ಆಗುತ್ತೆ. 8:30ಯಿಂದ 9:30 ಆರಾಮಾಗಿ ರೆಸ್ಟ್ ಮಾಡಿ ಡಿನ್ನರ್ ಮಾಡಿ 9:45 ಕೂತ್ಕೊಂಡ್ರೆ ಮತ್ತೆ 11:15ಗೆ ನೀವು ಎದ್ದೇಳಬೇಕು ಮತ್ತೆ. ಓಕೆ, ಸೊ ಈ 7ರಿಂದ 8:30 ಅಲ್ವಾ 2 ಟೈಮ್ ಸ್ಲಾಟ್ಸ್ ಕೊಟ್ಟಿದ್ದೀನಿ ನಿಮಗೆ. 7 to 8:30 PM ಟೈಮ್ ಸ್ಲಾಟ್ ನಂಬರ್ 1, ಟೈಮ್ ಸ್ಲಾಟ್ ನಂಬರ್ 2 9:30 ಅಥವಾ 9:30 ಅಂತ ಅನ್ಕೊಳ್ಳೋಣ, 9:30 to 11, ಇಲ್ಲಾಂದರೆ 9:45 to 11:15, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ದಟ್ ಇಸ್ ಫೈನ್. ಓಕೆ, ಸೊ ಇವಾಗ ಇಲ್ಲಿ ಎಷ್ಟು ಅವರ್ ಓದಿದ್ದೀರಾ ನೀವೀಗ? 1.5 hour ಓದಿದ್ದೀರಾ. ಇಲ್ಲಿ ಎಷ್ಟು ಓದಿದ್ದೀರಾ? 1.5 hour ಓದಿದ್ದೀರಾ. ಸೊ ಟೋಟಲ್ 3 hours ಮಾಡ್ದಂಗೆ ಲೆಕ್ಕ ಒಂದು ದಿನಕ್ಕೆ. ಓಕೆ, ಸೊ ಈ ಸಂಜೆ ಮೇಲೆ ಇದೆ ನೋಡಿ, ಕತ್ತಲಾದ್ಮೇಲೆ ಮ್ಯಾಥ್ಸಿಗೆ ಎತ್ತಿಟ್ಬಿಡಿ. ಅದಕ್ಕಿಂತ ಮುಂಚೆ ನೀವು ಬೇರೆ ಯಾವ್ದಾದ್ರು ಸಬ್ಜೆಕ್ಟ್ನ ಓದಬೇಕಂದ್ರೆ ಓದಿ. ಸಂಜೆ 4 ಗಂಟೆಗೆ ಇಂದ ಹಿಡಿದು 6:30ವರೆಗೂ ನೀವು ಯಾವ ಸಬ್ಜೆಕ್ಟ್ನ ಓದಬೇಕೋ ಓದಿ, ಬೆಳಿಗ್ಗೆ ಯಾವ ಸಬ್ಜೆಕ್ಟ್ ಓದಬೇಕೋ ಓದಿ. ಮ್ಯಾಥ್ಸಿಗೆ ಮಾತ್ರ ಇಷ್ಟು ಟೈಮ್ನ ಎತ್ತಿಡಿ. ಸ್ಟೂಡೆಂಟ್ಸ್ ಏನು ಗೊತ್ತಾ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಇರುವ 6 ಸಬ್ಜೆಕ್ಟ್ಗಳಲ್ಲೂ ಔಟ್ ಸ್ಕೋರ್ ಮಾಡೋದು ಸಾಧ್ಯ. ಬಟ್ ಈ 6 ಸಬ್ಜೆಕ್ಟ್ಗಳಲ್ಲಿ ಔಟ್ ಸ್ಕೋರ್ ಮಾಡೋದಕ್ಕೆ ಸುಲಭ ಅಥವಾ ಈಸಿ ಅಂದರೆ ದಟ್ ಇಸ್ ಓನ್ಲಿ ಮ್ಯಾಥಮೆಟಿಕ್ಸ್. ಓಕೆ, ಸೊ ಮ್ಯಾಥಮೆಟಿಕ್ಸಲ್ಲಿ ನೀವು ಕರೆಕ್ಟಾಗಿ ಫಾರ್ಮುಲಾ ಬರೆದು ಆನ್ಸರ್ ಕರೆಕ್ಟಾಗಿ ಬಂದುಬಿಟ್ರೆ ನಿಮಗೆ ಮಾರ್ಕ್ಸ್ ಕಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಇವ್ಯಾಲ್ಯೂಯೇಟರ್. ಕ್ಲಿಯರ್? ಸೊ ಮ್ಯಾಥಮೆಟಿಕ್ಸ್ ಇಸ್ ದ ಓನ್ಲಿ ಸಬ್ಜೆಕ್ಟ್ ವೆರ್ ಯು ಕ್ಯಾನ್ ಈಸಿಲಿ ಸ್ಕೋರ್ 100 out of 100. ಆಯಿತಾ? ಬಟ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅದು ಕೂಡ ನಿಮಗೆ ಗಮನದಲ್ಲಿ ಇರಬೇಕು. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ ಮುಂದೆ. ಓಕೆ, ಸೊ ಈ ಟೈಮ್ ಸ್ಲಾಟಲ್ಲಿ ಆದಷ್ಟು ಮ್ಯಾಥಮೆಟಿಕ್ಸ್ನ ಪ್ರಾಕ್ಟೀಸ್ ಮಾಡಿ. ಓಕೆ, ನೀವು ಅಕಸ್ಮಾತ್ ಮ್ಯಾಥ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ, ಒಂದನ್ನೇ ಸ್ಕಿಪ್ ಮಾಡ್ಬೋದು ನೀವು. ಲೈಕ್ 7 to 8:30ವರೆಗೂ ನೀವು ಅದನ್ನು ಬಿಟ್ಟು 9:30 to 11 ಅಥವಾ 9 to 11 ಮಾಡಿದ್ರೂ ಫೈನ್. ಓಕೆ, ಇಷ್ಟು ನಾನು ರೆಕಮೆಂಡೆಡ್, ದಿಸ್ ಇಸ್ ರೆಕಮೆಂಡೆಡ್ ಸ್ಟೂಡೆಂಟ್ಸ್, ಇದನ್ನು ನಾನು ಹೇಳ್ತಾರೆ ದಿಸ್ ಇಸ್ ರೆಕಮೆಂಡೆಡ್. ಬಟ್ ಮಿನಿಮಮ್ ಅಂದ್ರೂ ನೀವು 2 hours ಓದಲೇಬೇಕು ಒಂದಿನಕ್ಕೆ. ದಿಸ್ ಇಸ್ ಮಿನಿಮಮ್. ಆಯಿತಾ? ಇದು ತುಂಬ ಕಡಿಮೆ ಅಂದರೆ 2 hour ಮಾಡಲೇಬೇಕು. ಸೊ ಇವಾಗ ನಾವು ಮ್ಯಾಥ್ಸ್ನ ಓದೋದಕ್ಕೆ ಕೂತ್ಕೊಂಡಿದ್ದ ತಕ್ಷಣ ಏನು ಮಾಡಬೇಕು? ನಾನು ಇವಾಗ ಕೂತ್ಕೊಂಡೆ, ಬುಕ್ ಇದೆ, ಕ್ಲಾಸ್ ವರ್ಕ್ ಇದೆ, ಪರೀಕ್ಷೆ ನೋಟ್ಸ್ ಇದೆ, ಪರೀಕ್ಷೆ ವಿಡಿಯೋ ಇದೆ, ಕೂತ್ಕೊಂಡೆ ನಾನೀಗ ಡೆಸ್ಕ್ ಮೇಲೆ ಕೂತ್ಕೊಂಡಿದ್ದೀನಿ. ಹೇಗೆ ಓದೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ನಾನು ಮ್ಯಾಥ್ಸ್ನ? ವೆರಿ ಸಿಂಪಲ್. ಏನು ಮಾಡಿ, ಮೊದಲನೇದಾಗಿ ಚಾಪ್ಟರ್ ನಂಬರ್ 1 ಏನಿದೆ ಇಲ್ಲಿ, ಅಭಾಗಲಬ್ಧ ಸಂಖ್ಯೆ ಎಂದು ಪ್ರೂವ್ ದಟ್ ಇಟ್ ಇಸ್ ಅನ್ ಇರ್ರಾಷನಲ್ ನಂಬರ್. ಫಸ್ಟು ಇದನ್ನು ಒಂದ್ಸತಿ ಕಣ್ಣಿಂದ ನೋಡ್ತಾ ಬನ್ನಿ. ಓಕೆ, ಸೊ √3 ಅಂತ ಕೊಟ್ಟಿದ್ದಾರೆ, ಇದನ್ನು P/Q ಅಂತ ಬರ್ಕೋಬೇಕು, ಆಮೇಲೆ ಸ್ಕ್ವೇರ್ ಮಾಡಬೇಕು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಡಿವೈಡೆಡ್ ಬೈ 3, ಕೋಪ್ರೈಮ್ ನಂಬರ್ಸ್, ಇದೆಲ್ಲ ಒಂದ್ಸತಿ ನೋಡಿದ್ರಲ್ಲ. ಒಂದ್ಸತಿ ಇವಾಗ ನೋಡ್ಕೊಂಡು ಇಲ್ಲದೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಬರೆದ್ರ ಫುಲ್ ಪ್ರೂಫ್ನ ಇವಾಗ ನೀವೇನು ಬರೆದಿದ್ದೀರೋ ಮತ್ತು ಆನ್ಸರ್ ಏನಿದೆ ಎರಡೂ ಕೂಡ ಕಂಪೇರ್ ಮಾಡಿ. ರೈಟ್? ಸೊ ಕಂಪೇರ್ ಮಾಡಿದ ತಕ್ಷಣ ಸೇಮ್ ಇದ್ದರೆ ವೆರಿ ಗುಡ್, ಯು ಕ್ಯಾನ್ ಗೋ ಟು ದ ನೆಕ್ಸ್ಟ್ ಒನ್. ತಪ್ಪಿತ್ತು ಅಂದ್ಕೊಳ್ಳಿ, ಸೊ ಎಲ್ಲಿ ತಪ್ಪಾಗಿದೆ ಅಲ್ವಾ ಅದನ್ನು ಸರ್ಕಲ್ ಮಾಡಿ. ನೀವೇ ಸರ್ಕಲ್ ಮಾಡಿಬಿಟ್ಟು ಇನ್ನೊಂದು ಸತಿ ಯಾವಾಗಲೇ ಮಾಡೋದಕ್ಕೆ ಹೋಗ್ಬಿಡಿ. ಸೊ ಅದನ್ನು ಎತ್ತಿಡಿ. ಓಕೆ, ಸೊ ಇಲ್ಲಿ ತಪ್ಪಾಗಿದೆ, ತಪ್ಪನ್ನ ನೋಡ್ಕೊಳ್ಳಿ, ಫೈನ್. ನೆಕ್ಸ್ಟ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸಂಬಂಧ ಅಥವಾ ರಿಲೇಷನ್, ಯಾವುದರ ಮಧ್ಯೆ ರಿಲೇಷನ್ ಇದು? ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್, ಶೂನ್ಯಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಲ್ವಾ? ಸೊ ಈ ಟಾಪಿಕ್ ನಿಮಗೆ ಅರ್ಥನೇ ಆಗಿಲ್ಲ, ನಿಮಗೆ ಗೊತ್ತೇ ಇಲ್ಲ ಅಂತ ಅನ್ಕೊಳ್ಳೋಣ. ಇವಾಗ ಏನು ಮಾಡ್ಬೇಕು ನೀವು? ವೆರಿ ಸಿಂಪಲ್, ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಈ ಚಾಪ್ಟರ್ನ ಹುಡುಕಿ. ಈ ಚಾಪ್ಟರಲ್ಲಿ ಈ ಟಾಪಿಕ್ ನಾವು 100% ಕವರ್ ಮಾಡಿರ್ತೀವಿ ನಮ್ಮ ಒನ್ ಶಾಟ್ ವೀಡಿಯೋಸಲ್ಲಿ ಆಗಿರಲಿ. ಓಕೆ, ಸೊ ಆ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗೋಗುತ್ತೆ. ಅರ್ಥ ಆಯ್ತಲ್ವ? ಇವಾಗ ಆ ಕ್ವೆಶ್ಚನ್ನ ಒಂದ್ಸತಿ ನನ್ನ ಜೊತೆನೇ ಮಾಡಿ. ಸೊ ನಾನು ಅಲ್ಲಿ ಮಾಡ್ತಾ ಇರ್ತೀನಲ್ಲ ಬೋರ್ಡ್ ಮೇಲೆ, ನನ್ನ ಜೊತೆನೇ ಒಂದ್ಸತಿ ಮಾಡಿ. ಆದಮೇಲೆ ಇನ್ನೊಂದು ಪ್ರಶ್ನೆನ ನೀವು ಟೆಕ್ಸ್ಟ್ ಬುಕ್ಕಿಂದ ಯಾವುದೇ ಪ್ರಶ್ನೆನ ಆಯ್ಕೆ ಮಾಡಿಕೊಂಡು ಆ ಪ್ರಶ್ನೆನ ಕೂಡ ನೀವು ಟ್ರೈ ಮಾಡಿ. ಆನ್ಸರ್ ಬಂತಾ, ಯು ಹ್ಯಾವ್ ಲರ್ನ್ ದ ಟಾಪಿಕ್. ನೆಕ್ಸ್ಟ್ ಮುಂದಿನ ಟಾಪಿಕ್ಗೆ ಹೋಗೋಣ. ಏನಿದೆ? ಗ್ರಾಫ್ ಅಂತ ಇದೆ, ನಕ್ಷೆ. ಸೊ ಇದಕ್ಕೆ ನಿಮಗೆ ಗ್ರಾಫ್ ಪೇಪರ್ ಬೇಕೇ ಬೇಕಾಗುತ್ತೆ. ಗ್ರಾಫ್ ಪೇಪರ್ನ ತೊಗೊಂಬನ್ನಿ. ಗ್ರಾಫಿಗೆ ಏನೆಲ್ಲ ಮಾಡಬೇಕು, ಹೇಗೆ ಮಾಡಬೇಕು, ಗ್ರಾಫ್ ಮಾಡೋಕ್ಕೆ ಗೊತ್ತಿದೆಯಾ? ಗೋ ಹೆಡ್ ಆ್ಯಂಡ್ ಟ್ರೈ ಒನ್ ಪ್ರಾಬ್ಲಮ್. ಗೊತ್ತಿಲ್ವಾ? ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತೆ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಬನ್ನಿ, ಈ ಚಾಪ್ಟರ್ನ ಸರ್ಚ್ ಮಾಡಿ, ಗ್ರಾಫ್ ಇರುತ್ತೆ, ಗ್ರಾಫ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆನೇ ಆ ಪ್ರಾಬ್ಲಮ್ನ ಮಾಡಿದ್ದಾದಮೇಲೆ ಇನ್ನೊಂದು ಪ್ರಾಬ್ಲಮ್ನ ಟ್ರೈ ಮಾಡಿ. ಇಲ್ಲಿಗೆ ಈ ಟಾಪಿಕ್ ಮುಗೀತು. ರೈಟ್? ಓಕೆ, ನೆಕ್ಸ್ಟ್ ಮೂಲಗಳನ್ನು ಕಂಡುಹಿಡಿಯೋದು, ಶೋಧಕ, ಡಿಸ್ಕ್ರಿಮಿನೆಂಟ್ ಹಾಗೂ ಹೇಳಿಕೆಯ ಪ್ರಶ್ನೆಗಳು. ಆಯಿತಾ? ಈ ಹೇಳಿಕೆಯ ಪ್ರಶ್ನೆಗಳಲ್ಲಿ ಏಜ್ ಅಂದರೆ ವಯಸ್ಸಿನ ಹೇಳಿಕೆಯ ಪ್ರಶ್ನೆಗಳು ತುಂಬ ಸತಿ ಕೇಳಿದ್ದಾರೆ, ವಯಸ್ಸು. ಅದನ್ನು ಬಿಟ್ಟರೆ
ಅಪ್ ಸ್ಟ್ರೀಮ್ ಆ್ಯಂಡ್ ಡೌನ್ ಸ್ಟ್ರೀಮ್, ಬೋಟು ಮತ್ತು ರಿವರ್. ಓಕೆ, ದೋಣಿ ಮತ್ತು ನದಿ. ಈ ಹೇಳಿಕೆ ಪ್ರಶ್ನೆ ಕೂಡ ಜಾಸ್ತಿ ಸತಿ ಕೇಳಿದರೆ ಅದನ್ನು ನೋಡಿ. ನಿಮಗೆ ಗೊತ್ತಿಲ್ವಾ, ಅರ್ಥ ಆಗಿಲ್ವಾ, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅರ್ಥ ಆಗಿಲ್ಲ, ಮಾಡೋಕ್ಕೆ ಗೊತ್ತಿಲ್ಲ, ನೋ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಪರೀಕ್ಷೆ ಇರೋದೇ ನಿಮಗೋಸ್ಕರ. ಸೊ ಮತ್ತೆ ವಿಡಿಯೋ ಬನ್ನಿ, ನೋಡಿ, ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ನಾವು ಕ್ವಶನ್ನ ಒಂದು ಸತಿ ಮಾಡಿ, ಒಂದು ಕ್ವಶನ್ನ ನೀವು ಟ್ರೈ ಮಾಡಿ. ರೈಟ್? ಸೊ ಇದೇ ರೀತಿ ಎಲ್ಲ ಪ್ರಶ್ನೆಗಳನ್ನು ಟ್ರೈ ಮಾಡಿ. ಓಕೆ, ಸೊ ಮತ್ತೆ ಇವಾಗ ಆರಾಮಾಗಿ ಕುತ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನೀವು ನೋಡಿ 2 ಅವರ್ ಓದ್ತಾ ಇದ್ದೀರಾ ಅಥವಾ 3 ಅವರ್ ಓದ್ತಾ ಇದ್ದೀರಾ ಅಂದರೆ ಒಂದು ಫಿಕ್ಸ್ ಮಾಡ್ಕೊಳ್ಳಿ, ನಾನು 45 ನಿಮಿಷದಲ್ಲಿ 2 ಚಾಪ್ಟರ್ನ ಮುಗಿಸ್ಬೇಕು ಹೇಗಾದರೂ. ಆಯಿತಾ? 45 ಅಥವಾ 40 ನಿಮಿಷದಲ್ಲಿ 2 ಚಾಪ್ಟರ್ನ ಮುಗಿಸ್ಬೇಕು ಅಥವಾ 3 ಚಾಪ್ಟರ್ನ ಮುಗಿಸ್ಬೇಕು ಅಂತ ಒಂದು ಚಿಕ್ಕ ಟಾರ್ಗೆಟ್ನ ಕೊಡಿ. ನೀವು ಓದ್ತಾ ಇರೋದು 2 ಅಥವಾ 3 ಗಂಟೆಗೆ, ಇದರಲ್ಲೇ ಡಿವೈಡ್ ಮಾಡ್ಕೊಳ್ಳಿ. 40 ಮಿನಿಟ್ಸ್ 2 ಚಾಪ್ಟರ್ಸ್ ಅಥವಾ 50 ಮಿನಿಟ್ಸ್ 3 ಚಾಪ್ಟರ್ಸ್. ರೈಟ್? ಸೊ 50 ಮಿನಿಟ್ಸಿಗೆ ನೀವು 3 ಚಾಪ್ಟರ್ಸ್ ಮಾಡಿದ್ರೆ ಇನ್ನೊಂದು 50 ಮಿನಿಟ್ಸಿಗೆ ಇನ್ನೂ 3 ಚಾಪ್ಟರ್ಸ್ ಮಾಡ್ಬೋದು. ಇನ್ನೂ 1 ಚಾಪ್ಟರ್ ಉಳ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್. ಒಂಚೂರು ಟೈಮ್ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಈ ಚಾಪ್ಟರ್ ಕೂಡ ಮುಗಿಸ್ಬಿಟ್ರೆ ಯು ವಿಲ್ ಬಿ ಡನ್. ರೈಟ್? ಸೊ ಏನು ಮಾಡಬೇಕು? ಫಸ್ಟ್ ಈ ಪ್ರಶ್ನೆಗಳನ್ನೇ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬರೆದಿದ್ದೀನಲ್ವಾ ಅಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ. ಜಾಸ್ತಿ ಟೈಮ್ ತಗೊಳ್ಳೋ ಪಾಠ ಯಾವುದು ಅಂದರೆ ಟ್ರಯಾಂಗಲ್ಸ್, ತ್ರಿಭುಜಗಳು. ಯಾಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ? ಪ್ರಮೇಯಗಳು ಸ್ವಲ್ಪ ದೊಡ್ಡದಾಗಿದ್ದಾವೆ. ಓಕೆ, ಈ ಪ್ರಮೇಯನ ಹೇಗೆ ಜ್ಞಾಪಕ ಇಟ್ಕೊಳ್ಬೇಕು ಅನ್ನೋ ತಂತ್ರ ಅಥವಾ ಟ್ರಿಕ್ನ ಕೂಡ ನಾನು ನಿಮಗೆ ಒನ್ ಶಾಟ್ ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ರೈಟ್? ಸೊ ಆ ಒನ್ ಶಾಟ್ ವಿಡಿಯೋದಲ್ಲಿ ಕೆಲವು ಥಿಯರಮ್ಸ್ ಇಲ್ಲ, ಥಿಯರಮ್ಸ್ ಮೇಡ್ ಈಸಿ. ಆಯ್ತಾ? ಇಲ್ಲಿ ಬರೀತೀನಿ ನೋಡಿ, ಥಿಯರಮ್ಸ್ ಮೇಡ್ ಈಸಿ. ಈ ವಿಡಿಯೋನ ಹುಡುಕಿ ಪರೀಕ್ಷೆಯ ಯೂಟ್ಯೂಬ್ ಚಾನಲಲ್ಲಿ, ನಾನೇ ಮಾಡಿರೋ ವಿಡಿಯೋ ಅದು. ಇದರಲ್ಲಿ SSLCಯ ಎಲ್ಲ ಥಿಯರಮ್ಗಳಿದ್ದಾವೆ, ಎಲ್ಲ ಓದೋದಕ್ಕೆ ಹೋಗಬೇಡಿ. ದಯವಿಟ್ಟು ಟ್ರಯಾಂಗಲ್ಸ್ ಥಿಯರಮ್ಗಳಿಗೆ ಸ್ಟಿಕ್ ಆನ್ ಆಗಿ. ಟ್ರಯಾಂಗಲ್ ಪ್ರಮೇಯಗಳು, ತ್ರಿಭುಜದ ಪ್ರಮೇಯಗಳನ್ನು ಮಾತ್ರ ಓದಿ. ಹೇಗೆ ಓದಬೇಕು ಅನ್ನೋದನ್ನು ಇಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಹ್ಯಾವ್ ಅ ಲುಕ್ ಅಟ್ ದ್ಯಾಟ್. ರೈಟ್? ಸೊ ಏನು ಮಾಡಬೇಕು ಸ್ಟೂಡೆಂಟ್ಸ್? ಫಸ್ಟು ಓದೋದಕ್ಕೆ ಕೂತ್ಕೊಂಡಿದ್ದ ತಕ್ಷಣ ಈ 7 ಚಾಪ್ಟರ್ಗಳನ್ನ ಓದಬೇಕು. ಯಾವಾಗ ಓದಬೇಕು? ಈ ಟೈಮ್ಗಳಲ್ಲಿ ನಾನು ಹೇಳ್ತಿರೋದು ಓದಬೇಕಂತ. ನಿಮಗೆ ಮ್ಯಾಥ್ಸ್ ಈಸಿನ ನೀವು ಮಿನಿಮಮ್ ಅಂದರೂ 2 ಅವರ್ಸ್ ಓದಬೇಕು. ಈ 2 ಅವರ್ಸಲ್ಲಿ ಏನು ಮಾಡಬೇಕು? ನೀವು ಈ 6 ಚಾಪ್ಟರಿನ ಈ ಪ್ರಶ್ನೆಗಳನ್ನು ಫಸ್ಟ್ ಮಾಡಬೇಕು. ರೈಟ್? ಓಕೆ, ಫಸ್ಟ್ ಈ ಚಾಪ್ಟರ್ಗಳನ್ನು ಮಾಡಿದ್ರೆ ಅಂದರೆ ಫಸ್ಟ್ ಇಷ್ಟನ್ನು ಮುಗಿಸಿದ್ದೀರ. ನೆಕ್ಸ್ಟು ಇವಾಗ ನಾನು ಇಷ್ಟು ಫಸ್ಟ್ ನಾನು ಏನು ಬರ್ತಿದ್ದೀನೋ ಎಲ್ಲನೂ ಓದಿ ಮುಗಿಸಿದ್ದೀರಲ್ವಾ? ಓಕೆ, ಅದಕ್ಕೆ ಒಂದು 2 ದಿನ ತೊಗೊಂಡ್ರಿ ಅಂದ್ಕೊಳ್ಳಿ, 2 ಡೇಸ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಅಷ್ಟು ನಾವು ಓದಿ ಮುಗಿಸೋದಕ್ಕೆ 4 ಅವರ್, ದಿನಕ್ಕೆ 2 ಅವರ್ ಕೊಟ್ಟು 2 ದಿನಕ್ಕೆ 4 ಅವರ್ ಆಗುತ್ತೆ. ಸೊ 4 ಅವರಲ್ಲಿ ನೀವು ಅಷ್ಟನ್ನು ಓದಿ ಮುಗಿಸಿದ್ದೀರ. ಇವಾಗ ಅದನ್ನು ಬಿಟ್ಟರೆ ನೆಕ್ಸ್ಟು ಮತ್ತೆ 1 2 3 4 5 6 7. ರೈಟ್? ಓಕೆ, ಸೊ ಇವಾಗ ಈ 7 ಚಾಪ್ಟ್ರಲ್ಲಿ ಮತ್ತೆ ನಾವು ಏನು ಫಸ್ಟ್ ಓದಿದ್ದೀವಲ್ಲ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಯಾವುದೆಲ್ಲ ಬರ್ಬೋದು? ಲ ಸಾ ಅ ಮತ್ತು ಮಾ ಸಾ ಅ. ಆಯಿತಾ? ಇದಂದರೆ HCF ಆ್ಯಂಡ್ LCM ರಿಲೇಷನ್ಶಿಪ್, ಸಂಬಂಧ. ಲ ಸಾ ಅ ಮತ್ತು ಮಾ ಸಾ ಅ 4 to the power of n, 6 to the power of n. ಈ ನಂಬರ್ಗಳು 0 ಇಂದ ಎಂಡ್ ಆಗುತ್ತಾ ಅಂತ ಕೇಳ್ತಾರೋ ಒಂದ್ಸತಿ. ಓಕೆ, ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅವಿಭಾಜ್ಯ ಅಪವರ್ತನ, ಪ್ರೈಮ್ ಫ್ಯಾಕ್ಟರೈಸೇಷನ್, ಅದನ್ನು ಕೂಡ ನೋಡ್ಕೊಳ್ಳಿ. ದಿಸ್ ಇಸ್ ಸೆಕೆಂಡ್ ರೀಡಿಂಗ್. ಇದೆಲ್ಲ ಇದೆ ನೋಡಿ. 2ನೇ ಸತಿ ಕುತ್ಕೊಂಡಾಗ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು ಸೆಕೆಂಡ್ ಟೈಮ್ ರೀಡಿಂಗಲ್ಲಿ. ರೈಟ್? ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಅಂದರೆ ಸೆಕೆಂಡ್ ಚಾಪ್ಟರ್ ಬರೋದಾದರೆ ಝೀರೋಸ್ ಅಥವಾ ಬಹುಪದೋಕ್ತಿಯ ಶೂನ್ಯಗಳು, ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಬಹುಪದೋಕ್ತಿಯ ಶೂನ್ಯಗಳು. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್, ವೆರಿ ಇಂಪಾರ್ಟೆಂಟ್. ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ರೇಖಾತ್ಮಕ ಶೂನ್ಯಗಳು. ಆಯಿತಾ? ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್. ಥರ್ಡ್ ಚಾಪ್ಟರ್ ಬರೋದಾದರೆ ವರ್ಜಿಸುವ ವಿಧಾನ, ವರ್ಜಿಸುವ ವಿಧಾನ ಅಥವಾ ಎಲಿಮಿನೇಷನ್ ಮೆಥಡ್, ಆ್ಯಂಡ್ ಆದೇಶ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡ್. ಇವೆರಡನ್ನ ಮಿಸ್ ಮಾಡದೆ ಓದಿ. ಇದರ ಜೊತೆಗೆ ಕಂಡೀಷನ್ಸ್, ಪರಿಸ್ಥಿತಿಗಳು. ಯಾವ ಕಂಡೀಷನ್ಸ್ ಇದು? ಆಯ್ಕೆಗೊಳ್ಳುವ ರೇಖೆ, ಛೇದಿಸುವ ರೇಖೆ, ಸಮಾಂತರ ರೇಖೆ. ರೈಟ್? ಕೋಇನ್ಸಿಡೆಂಟ್ ಲೈನ್ಸ್, ಪ್ಯಾರಲಲ್ ಲೈನ್ಸ್ ಮತ್ತು ಇಂಟರ್ಸೆಕ್ಟಿಂಗ್ ಲೈನ್ಸ್. ಈ ಲೈನ್ಸ್ಗಳ ಕಂಡೀಷನ್ಸ್ ಏನು? A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಏನಪ್ಪ ಇದು? ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಥವಾ ಛೇದಿಸುವ ರೇಖೆಗಳು.
ಕಂಡೀಷನ್ಸ್ನ ಓದ್ಕೊಳ್ಳಿ. ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ವರ್ಜಿಸುವ ವಿಧಾನ ಎಲಿಮಿನೇಷನ್ ಮೆಥಡ್ನ ಓದ್ಕೊಳ್ಳಿ. ನೆಕ್ಸ್ಟ್ 4th ಚಾಪ್ಟರಿಗೆ ಬರೋದಾದರೆ ಅಂದರೆ ಯಾವುದಿದು ನಮ್ಮ ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲಿ ಆಲ್ರೆಡಿ ಎಲ್ಲ ಬರೆದಿದ್ದೀನಿ ನಾನಲ್ಲಿ. ಈ ಪಾಠನ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಚಾಪ್ಟರ್ಗೂ 4th ಚಾಪ್ಟರ್ಗೂ ಒಂದು ಫಾರ್ಮುಲಾ ಕಾಮನ್ ಆಗಿದೆ. ಯಾವುದದು? ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಓಕೆ, ಈ ಫಾರ್ಮುಲಾ ಮೇಲೆ ಇವೆರಡು ಪ್ರಶ್ನೆಗಳಿಂದ ಕೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಇದರ ಜೊತೆಗೆ ಶೋಧಕ ಇರುತ್ತೆ, ಮತ್ತೆ ಶೋಧಕ ನೋಡ್ಕೊಳ್ಳಿ. ಶೋಧಕ ಅಂದರೆ ಡಿಸ್ಕ್ರಿಮಿನೆಂಟ್, ಆಯಿತಾ? ಮತ್ತು ಮೂಲಗಳು. ಸೊ ಇದರಲ್ಲಿ ಜಾಸ್ತಿ ಏನು ಕೇಳೋದಿಲ್ಲ, ಮೂಲಗಳನ್ನೇ ಇನ್ನೊಂದು ಸತಿ ನೋಡ್ಕೊಳ್ಳಿ. ಮೂಲಗಳು ಅಥವಾ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್, ಅದನ್ನೇ ಒಂದು ಸತಿ ಇಲ್ಲಿ ರಿವೈಸ್ ಮಾಡ್ಕೊಳ್ಳಿದ್ದೀನಿ. ಇನ್ನೊಂದು ಸತಿ 4th ಚಾಪ್ಟರ್ನ ರಿವೈಸ್ ಮಾಡ್ಕೊಳ್ಳಿ. ಸ್ಮಾಲ್ ಚಾಪ್ಟರೇ, ಬಟ್ ರಿವೈಸ್ ದಟ್ ಒನ್ಸ್ ಅಗೇನ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸೇಮ್ ಥಿಂಗ್, ವರ್ಡ್ ಪ್ರಾಬ್ಲಮ್ಸ್ನ ಜಾಸ್ತಿ ನೋಡ್ಕೊಳ್ಳಿ. ವರ್ಡ್ ಪ್ರಾಬ್ಲಮ್ಸ್ ಮುಂಚೆನೂ ಹೇಳಿದೆ ನಾನು. nth ಟರ್ಮ್, AP ಫೈಂಡಿಂಗ್, AP ಸಮಾಂತರ ಶ್ರೇಣಿಯನ್ನು ಕಂಡು ಹಿಡಿಯಿರಿ. ಮತ್ತು ಇನ್ನೊಂದೇನಿದೆ ಎಸ್ ಎನ್ನ ನೋಡಿ. ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಮರಿಬೇಡಿ ಆ ಫಾರ್ಮುಲಾನ. Sn - 1 ಇಸ್ ಈಕ್ವಲ್ ಟು an. ಆಯಿತಾ? ಈ ರೀತಿಯ ಪ್ರಶ್ನೆಗಳನ್ನು ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಸೆಕೆಂಡ್ ರೀಡಿಂಗಲ್ಲಿ. ನೆಕ್ಸ್ಟ್ 6th ಚಾಪ್ಟರಿಗೆ ಬರೋದಾದರೆ, ತ್ರಿಭುಜಗಳು ಪಾಠಕ್ಕೆ ಬರೋದಾದರೆ, ಇದರಲ್ಲಿ ಮತ್ತೆ ನೀವು ಬಿ ಪಿ ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಆಯಿತಾ? ಬಿ ಪಿ ಟಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಸ್, ಬಿ ಪಿ ಟಿಯ ವಿಲೋಮ, ಆಯಿತಾ? ವಿಲೋಮ ಅಂದರೆ ಏನು? ಕಾನ್ವರ್ಸ್ ಆಫ್ ದ ಬಿ ಪಿ ಟಿ, ಆಯಿತಾ? ಪ್ರೂವ್ ದ್ಯಾಟ್ ಕ್ವೆಶ್ಚನ್ಸ್, ಇದನ್ನು ಜಾಸ್ತಿ ನೋಡ್ಕೊಳ್ಳಿ ಸೆಕೆಂಡ್ ರೀಡಿಂಗಲ್ಲಿ, ಅಲ್ಲಿ ತ್ರಿಭುಜಗಳ ಪಾಠದಲ್ಲಿ. ನೆಕ್ಸ್ಟ್ 7ನೇ ಚಾಪ್ಟರ್ ಮತ್ತೆ ಬಂದರೆ ಇಲ್ಲಿ ಮತ್ತೆ ರಿವಿಷನ್ನೇ ಆಗುತ್ತೆ. ಅದು ಯಾವುದದು? ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ ಮತ್ತು ಮಧ್ಯಬಿಂದುವ ಸೂತ್ರ. ಚತುರ್ಭುಜಗಳು ನೋಡ್ಕೊಳ್ಳೋಕೆ ಮರಿಬೇಡಿ. ಓಕೆ, ಅಂದರೆ ಡಿಸ್ಟೆನ್ಸ್ ಫಾರ್ಮ್ಯುಲಾ, ಸೆಕ್ಷನ್ ಫಾರ್ಮ್ಯುಲಾ, ಮಿಡ್ ಪಾಯಿಂಟ್ ಫಾರ್ಮ್ಯುಲಾ. ಓಕೆ, ಮಿಡ್ ಪಾಯಿಂಟು ಮತ್ತು ಪ್ಯಾರಲೆಲೋಗ್ರಾಮ್ಸ್. ಸೊ ನೀವು ಸೆಕೆಂಡ್ ರೀಡಿಂಗಲ್ಲಿ ನೋಡಿದಾಗ ಚಾಪ್ಟರ್ 4 ಮತ್ತು ಚಾಪ್ಟರ್ 7 ಏನು ಮಾಡ್ದಂಗೆ ಆಗ್ತಾಯಿದೆ ಅಂದರೆ ರಿವೈಸ್ ಮಾಡ್ದಂಗೆ ಆಗ್ತಾಯಿದೆ ಸ್ಟೂಡೆಂಟ್ಸ್ ನಿಮಗೆ. ಓಕೆ, ರಿವೈಸ್ ಮಾಡ್ದಂಗೆ ಆಗ್ತಾಯಿದೆ, ರೈಟ್? ಸೊ ಮಿಕ್ಕಿದಲ್ಲಿ ನೀವು ಬೇರೆ ಬೇರೆನ ಓದ್ತಾ ಇದ್ದೀರಾ, ಇದು ನಿಮ್ಮ ಸೆಕೆಂಡ್ ರೀಡಿಂಗ್ ಆಗಿರಬೇಕು. ಕ್ಲಿಯರ್? ಓಕೆ, ಇವಾಗ ನೆಕ್ಸ್ಟು ಥರ್ಡ್ ರೀಡಿಂಗಲ್ಲಿ ಏನು ಮಾಡಬೇಕು ನಾನು? ಸೊ ಸೆಕೆಂಡ್ ರೀಡಿಂಗ್ ಸೇಮ್ ಥಿಂಗ್ ಸ್ಟೂಡೆಂಟ್ಸ್, 7 ಗಂಟೆಯಿಂದ 8:30, 9:30 11 ಗಂಟೆ. ಈಸಿ ಇದೆಯಾ ನಿಮಗೆ? 2 ಅವರ್ ನೀವು ಓದಲೇಬೇಕು ಮಿನಿಮಮ್. ನೀವು ಮ್ಯಾಥ್ಸಲ್ಲಿ 80 ಔಟ್ ಆಫ್ 80 ತೆಗೆದಿದ್ರು ಎಲ್ಲ ಕಡೆ ಕೂಡ. ಇಲ್ಲಿ 7 ಚಾಪ್ಟರ್ಗಳಿದ್ದಾವೆ, 7 ಚಾಪ್ಟರ್ಗೆ ನೀವು ಮಿನಿಮಮ್ 100 ಔಟ್ ಆಫ್ 100 ಸ್ಕೋರ್ ಮಾಡಿರಲಿ ಅಥವಾ ನಿಮಗೆ ಮ್ಯಾಥ್ಸ್ ಏನು ಬರದೇ ಇರಲು ಪರವಾಗಿಲ್ಲ, 2 ಅವರ್ ನೀವು ಓದಲೇಬೇಕು. ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಸ್ಟೂಡೆಂಟ್ 2 ಗಂಟೆ ದಿನಕ್ಕೆ ಓದಿ ಇದನ್ನು ಮ್ಯಾಥ್ಸ್, ಅಥವಾ ವಾರಕ್ಕೆ 6 ಗಂಟೆ ಓದಿ, ವಾರಕ್ಕೆ 6 ಗಂಟೆ, ಬಟ್ ದಿನಕ್ಕೆ 2 ಗಂಟೆ ಓದಿ. ಯಾಕಂದರೆ 1 ಅವರ್ ಮಾಡ್ತೀನಿ ಮ್ಯಾಥ್ಸ್ ಅಂದರೆ ತುಂಬ ಕಡಿಮೆ ಮಾಡ್ದಂಗೆ ಲೆಕ್ಕ ಬರುತ್ತೆ ನೀವು, ಆಯಿತಾ? ಸೊ ಇಷ್ಟು ಎಲ್ಲಿದ್ದಾವೆ ಇವಾಗ ನಿಮ್ಮದು ಸೆಕೆಂಡ್ ರೀಡಿಂಗಲ್ಲಿ ಆಗಿದೆ. ಥರ್ಡ್ ರೀಡಿಂಗಲ್ಲಿ ಏನು ಮಾಡ್ಬೇಕು ನೀವೀಗ? ಥರ್ಡ್ ರೀಡಿಂಗ್ ಬಗ್ಗೆ ಮಾತಾಡೋಣ. ಸೊ ಥರ್ಡ್ ರೀಡಿಂಗಲ್ಲಿ ನೀವೀಗ PYQs ಸಾಲ್ವ್ ಮಾಡಿ. ಸೊ ಈ PYQs ನಿಮಗೆ ಎಲ್ಲಿ ಸಿಗ್ತವೆ? ಸಿಂಪಲ್, ಈ PYQsಗಳು ನಿಮಗೆ ನಮ್ಮ ಆ್ಯಪಲ್ಲಿ ಸಿಗುತ್ತೆ, ಆಯಿತಾ? ಪರೀಕ್ಷೆಯ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿದರೆ ಅಲ್ಲಿ ನಿಮಗೆ ಈ PYQಗಳು ಸಿಗ್ತವೆ, ರೈಟ್? ಸೊ ಆ PYQನ ಡೌನ್ಲೋಡ್ ಮಾಡಿ, PYQನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇನ್ನೊಂದೇನಿದೆ, ನಿಮ್ಮ ಹಳೆ ಯೂನಿಟ್ ಟೆಸ್ಟ್ ಪೇಪರ್ಗಳನ್ನು ನೋಡಿ. ಯಾವ ಚಾಪ್ಟರ್ ಚೆನ್ನಾಗಿ ಅಂದರೆ ಯಾವ ಚಾಪ್ಟರಿನ ಒಂದು ಟಾಪಿಕ್ ಸರಿಯಾಗಿ ಬರೋದಿಲ್ವೋ ಆ ಟಾಪಿಕ್ನ ಇನ್ನೊಂದು ಸತಿ ಓದ್ಕೊಳ್ಳಿ, ರೈಟ್? ಇದು ನಿಮ್ಮ ಥರ್ಡ್ ರೀಡಿಂಗಲ್ಲಿ ಮಾಡಿ. ಇವಾಗ ಯಾವ ಪಾಯಿಂಟಿಗೆ ಬರೋಣ ಅಂದರೆ ಪ್ರೆಸೆಂಟೇಷನ್ ಪಾಯಿಂಟಿಗೆ ಬರೋಣ. ಪ್ರೆಸೆಂಟೇಷನ್ ಅಂದರೆ ಏನು? ಆನ್ಸರ್ನ ಹೇಗೆ ಬರೆಯುವುದು, ಓಕೆ? ಸೊ ಯೂಶಲಿ ಬೋರ್ಡ್ ಎಕ್ಸಾಮಿನೇಷನ್ ಪೇಪರಲ್ಲಿ ಏನಾಗುತ್ತಪ್ಪ ಅಂದರೆ ನಿಮಗೆ ರಫ್ ಸ್ಪೇಸ್ನ ಕೆಳಗಡೆ ಕೊಡ್ತಾರೆ, ರಫ್ ವರ್ಕ್ ಅನ್ನೋದನ್ನು ನಿಮಗೆ ಕೆಳಗಡೆ ಕೊಡ್ತಾರೆ. ಇದು ಬೋರ್ಡ್ ಎಕ್ಸಾಮಲ್ಲಿ, ಆಯಿತಾ? ಇಲ್ಲೇನು ಮಾಡ್ತಾರೆ? ಇಲ್ಲಿ ಕ್ವೆಶ್ಚನ್ ನಂಬರ್ ಬರೆಯೋದಕ್ಕೆ ಜಾಗ ಕೊಡ್ತಾರೆ, ಇಲ್ಲೇನು ಮಾಡ್ತಾರೆ? ಮಾರ್ಕ್ಸ್, ಇದು ಕ್ವೆಶ್ಚನ್ ನಂಬರ್ ಬರೆಯೋದಕ್ಕೆ ಜಾಗ, ಇಲ್ಲಿ ಎವ್ಯಾಲ್ಯೂಯೇಟರ್ ಮಾರ್ಕ್ಸ್ನ ಬರೆಯೋದಕ್ಕೆ ಜಾಗನ ಬಿಟ್ಟಿರ್ತಾರೆ. ಇದು ಯಾವುದ್ರಲ್ಲಿದೆ? ಇದು ದಿಸ್ ಇಸ್ ಇನ್ ಬೋರ್ಡ್ ಎಕ್ಸಾಮ್. ಬಟ್ ಇವಾಗ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ ಕ್ವೆಶ್ಚನ್ ಪೇಪರು ಅಥವಾ ಆನ್ಸರ್ ಶೀಟ್ ಯಾವ ಥರ ಇರುತ್ತೆ ಅಂದರೆ ಈ ರೀತಿ ಇರುತ್ತೆ. ಸೊ ನೀವೇನು ಮಾಡಿ, ಮೊದಲನೇದಾಗಿ ಇಲ್ಲಂತೂ ಒಂದು ಕಾಲಮ್ ಇರುತ್ತೆ ಆಲ್ರೆಡಿ, ಆಯಿತಾ? ಸೊ ಇಲ್ಲೇನು ಮಾಡಿ, ನೀವು ಇಲ್ಲೊಂದು ಕಾಲಮ್ನ ಡ್ರಾ ಮಾಡಿ, ಇಲ್ಲಿ ರಫ್ ವರ್ಕ್ ಅಂತ ಬರ್ಕೊಳ್ಳಿ, ಇಲ್ಲಿ ಓಕೆ, ರಫ್ ವರ್ಕ್ ಅಂತ ಬರ್ಕೊಳ್ಳಿ.
ಅಕಸ್ಮಾತ್ ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಮ ಹತ್ರ ಇದೇ ಥರ ಶೀಟ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಓಕೆ, ಯಾಕಂದರೆ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಆನ್ಸರ್ ಶೀಟು ಈ ರೀತಿ ಇರುತ್ತೆ ಸ್ಟೂಡೆಂಟ್ಸ್. ನಿಮ್ಗೆ ಇಲ್ಲಿ ನಾನು ರಫ್ ವರ್ಕ್ ಮಾಡ್ತೀನಿ ಅಂದರೆ ಜಾಗ ಇರೋದಿಲ್ಲ, ಅಲ್ಲಿ ರಫ್ ವರ್ಕ್ ಇರೋದೇ ಕೆಳಗಡೆ, ಆಯಿತಾ? ಬೇಕಂದರೆ ಹೋಗ್ಬಿಟ್ಟು ಹಳೆ ಆನ್ಸರ್ ಪೇಪರ್ಗಳನ್ನು ನೋಡಿ. ಬಟ್ ಇದು ಮಿಡ್ ಟರ್ಮ್ ಎಕ್ಸಾಮ್ ಆಗಿರೋದ್ರಿಂದ, SA1 ಎಕ್ಸಾಮ್ ಆಗಿರೋದ್ರಿಂದ ನಾರ್ಮಲ್ ಶೀಟ್ಸ್ ಕೊಡ್ಬೋದು ನಿಮಗೆ. ಸೊ ನಾರ್ಮಲ್ ಶೀಟ್ಸ್ ಕೊಟ್ಟಾಗ ಮತ್ತೆ ಕೆಳಗಡೆ ಏನಾಗುತ್ತೆ, ನಿಮಗೆ ರಫ್ ವರ್ಕ್ ಇರೋದಿಲ್ಲ. ಸೊ ರಫ್ ವರ್ಕಿಗೆ ಏನು ಮಾಡಿ, ನೀವೊಂದು ಕಾಲಮ್ನ ಡ್ರಾ ಮಾಡ್ಕೊಳ್ಳಿ, ಅಲ್ಲಿ ಇಲ್ಲಿ ಕ್ವಶನ್ ನಂಬರ್ಗಳನ್ನು ಬರ್ಕೊಳ್ಳಿ. ಓಕೆ, ಕ್ವಶನ್ ನಂಬರ್ 1, ರೈಟ್? ಓಕೆ, ಸೊ ಯಾವುದೇ ಕ್ವಶನ್ ಆಗಲಿ ಸ್ಟೂಡೆಂಟ್ಸ್, ಯಾವುದೇ ಕ್ವಶನ್ ಆಗಲಿ, ನೀವು ಆನ್ಸರ್ನ ಯಾವ ರೀತಿ ಬರೀಬೇಕಂದ್ರೆ, ಫಸ್ಟ್ ರೈಟ್ ಡೇಟಾ. ಆನ್ಸರ್ ಅಥವಾ ಉತ್ತರನ ಬರೀಬೇಕಂದ್ರೆ ಪಾಯಿಂಟ್ ನಂಬರ್ 1 ಗಿವನ್ ಅಥವಾ ಡೇಟಾನ ಬರೀಬೇಕಿದ್ದಕ್ಕೆ, ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 2 ಫಾರ್ಮ್ಯುಲಾ ಅಥವಾ ಸೂತ್ರನ ಬರೀಬೇಕು. ಪಾಯಿಂಟ್ ನಂಬರ್ 3 ಸಬ್ಸ್ಟಿಟ್ಯೂಟ್. ಈ ಡೇಟಾನ ಫಾರ್ಮುಲಾದಲ್ಲಿ ಹಾಕೋದಕ್ಕೆ ನಾವೇನಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಡೇಟಾ ಏನನ್ನ ಕೊಟ್ಟಿರ್ತಾರಲ್ವಾ ಅದನ್ನ ಸೂತ್ರದಲ್ಲಿ ಹಾಕೋದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಅಂತ ಕರಿತೀವಿ. 4ನೇ ಪಾಯಿಂಟ್ ಸಿಂಪ್ಲಿಫೈ, ಅಂದರೆ ಸರಳಗೊಳಿಸಿ. ಅಂದರೆ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಡಿವಿಷನ್ ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡೇಟಾ ಅಂದರೆ ಫಾರ್ಮುಲಾ ಏನು ಹೇಳುತ್ತಲ್ವಾ ಅದನ್ನು ಸಿಂಪ್ಲಿಫೈ ಮಾಡಿ. ಫೈನಲಿ ಏನು ಬರುತ್ತೆ ನಮಗೆ, ಫೈನಲ್ ಆನ್ಸರ್ ಬರುತ್ತೆ. ಸೊ ಪ್ರತಿ ಪ್ರಶ್ನೆಗೂ ಕೂಡ ನೀವು ಈ ರೀತಿಯೇ ಉತ್ತರ ಬರೀಬೇಕು. ಯಾವೆಲ್ಲ ಪ್ರಶ್ನೆಗಳಿಗೆ ಈ ಥರ ಉತ್ತರ ಬರಬೇಕು, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ಸ್. ಈ 5 ಮಾರ್ಕ್ಗಳಿಗೆ, ಈ 4 ಮಾರ್ಕ್ಗಳಿಗೆ ಈ ರೀತಿ ಬರೀಬೇಕು ಆನ್ಸರ್ನ, ರೈಟ್? ಈ 1 ಮಾರ್ಕು ಮತ್ತು MCQಗಳು ಈಸಿ. ಸೊ ಇವಾಗ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಪ್ರಶ್ನೆ ಅಂದರೆ, ಪ್ರಶ್ನೆ ಏನಂದರೆ ಆಯ್ಕೆಗೊಳ್ಳುವ ರೇಖೆಗಳ ಏನದು ಕಂಡೀಷನ್ ಏನು? ಸಿಂಪಲ್. ಕ್ವಶನ್ ನಂಬರ್ 1, A1/A2 is equal to B1/B2 is equal to C1/C2. What is the condition for coincident lines? ಸೊ 1 ಮಾರ್ಕಿಗೆ ಕೇಳಿತಾರಲ್ವ, ಡೈರೆಕ್ಟಾಗಿ ಆನ್ಸರ್ನ ಬರೆದ್ರೆ ಸಾಕು, ರೈಟ್? ಓಕೆ, ಈ ಥರ ಮಾಡಿದ್ರು ಸಾಕು. ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ ಈಗ AP ಇಂದ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ nth ಟರ್ಮ್? nth ಟರ್ಮಿನ ಫಾರ್ಮುಲಾ ಏನು? ಡೈರೆಕ್ಟಾಗಿ ಫಾರ್ಮುಲಾ ಬರೀರಿ. AN is equal to A plus N minus 1 into D. 3ನೇ ಪ್ರಶ್ನೆ ಆನ್ಸರ್ ಕೇಳಿದ್ದಾರೆ. ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ಈಗ, ಫೈಂಡ್ ದ 7th ಟರ್ಮ್ ಇಫ್ AN is equal to 3n minus 2. 7th ಟರ್ಮ್ನ ಕಂಡುಹಿಡಿರಿ, ಡೈರೆಕ್ಟಾಗಿ ಬರೀರಿ. A7 is equal to 3 into 7 minus 2, 21 minus 2, 19 ಅಷ್ಟೇ, ರೈಟ್? ಈ ಥರ ಬರೆದ್ರೆ ಇದು ಯಾವ ಥರ ಬರೀಬೇಕು, ಯಾವ ಮಾರ್ಕ್ಗಳಿಗೆ ಬರೀಬೇಕು ಇದನ್ನು? 1 ಮಾರ್ಕ್ ಪ್ರಶ್ನೆಗಳಿಗೆ ನೀವು ಈ ಥರ ಬರೀಬೇಕು. ಅದೇ 2, 3, 4, 5 ಮಾರ್ಕ್ ಪ್ರಶ್ನೆಗಳಿಗೆ ನೀವು ಈ ಥರ ಬರೀಬೇಕು ಆನ್ಸರ್ನ. ಇಲ್ಲಿ ಒಂದು ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳಿ. ಈ ಫಾರ್ಮುಲಾ ಬರೀತಿರಲ್ವಾ, ಈ ಫಾರ್ಮುಲಾಗೆ ಒಂದು ಬಾಕ್ಸ್ ಹಾಕಿ, ಫೈನಲ್ ಆನ್ಸರ್ ಬರೀತಿರಲ್ವಾ, ಫೈನಲ್ ಆನ್ಸರಿಗೆ ಒಂದು ಬಾಕ್ಸ್ ಹಾಕಿ. ಇದನ್ನು ಮರೆಯೋದಕ್ಕೆ ಹೋಗಬೇಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾಗೆ ಒಂದು ಬಾಕ್ಸು, ಫೈನಲ್ ಆನ್ಸರಿಗೆ ಒಂದು ಬಾಕ್ಸು, ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ರೈಟ್? ಓಕೆ, ಸೊ ಪ್ರೆಸೆಂಟೇಷನ್ ಈ ರೀತಿ ಮಾಡಬೇಕು. ಬೋರ್ಡ್ ಎಕ್ಸಾಮಿನೇಷನ್ ನಿಮ್ಮ ಪೇಪರ್ ಈ ಥರ ಇರುತ್ತೆ, ಬಟ್ ನಿಮ್ಮ SA1ಗೆ ಈ ಥರ ಇದ್ದರೆ ವೆಲ್ ಆ್ಯಂಡ್ ಗುಡ್. ರಫ್ ವರ್ಕ್ ಇಲ್ಲಿ ಮಾಡಿ, ಮಿಕ್ಕಿದ್ನೆಲ್ಲ ಇಲ್ಲಿ ಬರೀರಿ. ಅಕಸ್ಮಾತ್ ಈ ಥರ ಇಲ್ಲ ಅಂದರೆ ಇಲ್ಲಿ ನೀವು ರಫ್ ವರ್ಕ್ ಅಂತ ಬರ್ಕೊಂಡು ಈ ಥರ ಮಾಡ್ತಾ ಹೋಗಬೇಕು. ಇವಾಗ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಯಾವ ಕ್ವಶನ್ ಆನ್ಸರ್ ಮಾಡಲಿ ನಾನು, ಅದು ನಿಮ್ಮ ಇಷ್ಟ. ನೀವು ಫಸ್ಟಿಂದ ಆನ್ಸರ್ ಮಾಡ್ಕೊಂಡು ಹೋದರೂ ನೋ ಪ್ರಾಬ್ಲಮ್. ಅಥವಾ ನಿಮಗೆ ಯಾವ ಪ್ರಶ್ನೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನೋಡಿ, ಯಾವ ಪ್ರಶ್ನೆ ತುಂಬ ಚೆನ್ನಾಗಿ ಗೊತ್ತು. ಇವಾಗ ನೀವು ಕ್ವಶನ್ ಪೇಪರ್ ನೋಡ್ತೀರಾ, ಥಿಯರಮ್ ಬಂದುಬಿಟ್ಟಿದೆ, ನೀವು ಓದಿರೋ ಥಿಯರಮೇ ಬಂದಿದೆ, ನೀವು ಪ್ರಾಕ್ಟೀಸ್ ಮಾಡಿರೋ ಥಿಯರಮೇ ಬಂದಿದೆ, ಅದನ್ನೇ ಫಸ್ಟ್ ಬರೀರಿ. ಬಟ್ ಬರಿಬೇಕಾದ್ರೆ ಕ್ವಶನ್ ನಂಬರ್ನ ಮೆನ್ಷನ್ ಮಾಡೋದಕ್ಕೆ ಮರೆಯೋಕ್ಕೆ ಹೋಗಬೇಡಿ. ಕ್ವಶನ್ ನಂಬರ್ ಕರೆಕ್ಟಾಗಿ ಬರೆದ್ಬಿಟ್ಟು ಥಿಯರಮ್ ಬರೆದ್ಬಿಡಿ. ಆ ಥಿಯರಮ್ ನೋಡ್ತಾ ಇದ್ದಂಗೆ ಇವ್ಯಾಲ್ಯುಯೇಟರ್ ನಿಮಗೆ ಫುಲ್ ಮಾರ್ಕ್ಸ್ ಕೊಡಬೇಕು. ಅಷ್ಟು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ನಿಮಗೆ ಯಾವ ಪ್ರಶ್ನೆ ತುಂಬ ಚೆನ್ನಾಗಿ ಬರುತ್ತಲ್ಲ ಅದನ್ನು ಬರೀರಿ. ಇಲ್ಲ ಸರ್ ನಾನು ಫಸ್ಟಿಂದಾನೇ ಹೋಗ್ತೀನಿ ಅಂದರೂ ನೋ ಪ್ರಾಬ್ಲಮ್. ಓಕೆ, ಬಟ್ ಆನ್ಸರ್ನ ಬರೀಬೇಕಂದ್ರೆ ಆಲ್ವೇಸ್ ಫಾಲೋ ದಿಸ್ ಸ್ಟೆಪ್ಸ್. 1 ಮಾರ್ಕಿಗೆ ಯು ಕ್ಯಾನ್ ಫಾಲೋ ಲೈಕ್ ದಿಸ್. ಒಂದು ಡೈರೆಕ್ಟಾಗಿ ಆನ್ಸರ್ ಬರೀರಿ, ಇಲ್ಲಾಂದರೆ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ತೋರಿಸ್ಬಿಟ್ಟು ಆನ್ಸರ್ ಬರೀರಿ. ಇದು 1 ಮಾರ್ಕ್ ಮತ್ತು MCQಗಳಿಗೆ, ಇದು 2, 3, 4 ಆ್ಯಂಡ್ 5 ಮಾರ್ಕ್ಸ್ಗಳಿಗೆ, ರೈಟ್? ಓಕೆ, ಸೊ ಯಾವ ಟೈಮಲ್ಲಿ ಓದಬೇಕು, ಹೇಗೆ ಓದಬೇಕು,
ಪರೀಕ್ಷೆನ ಹೇಗೆ ಯೂಸ್ ಮಾಡಬೇಕು. ನಿಮಗೆ ಡೌಟ್ಸ್ ಬಂದರೆ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿ ನಿಮ್ಮ ಡೌಟ್ಸ್ನ ಅಲ್ಲಿ ಕೇಳಿ, ನಮ್ಮ ಟೀಮ್ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡಿ ನಿಮಗೆ ಉತ್ತರಿಸುತ್ತೆ. ಸ್ಟೂಡೆಂಟ್ಸ್ ಮರೆಯೋದಕ್ಕೆ ಹೋಗಬೇಡಿ, ಪರೀಕ್ಷೆ ಇರೋದು ನಿಮಗಾಗಿ. ಆದಷ್ಟು ಪರೀಕ್ಷೆನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಸಾಧನೆ ನಮ್ಮ ಗೆಲುವು ಯಾವಾಗಲೂ ಜ್ಞಾಪಕ ಇರಲಿ. ಓಕೆ, ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಭೇಟಿ ಆದಷ್ಟು ಬೇಗ ಆಗಲಿ ಅಂತ ಹೇಳ್ತಾ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಪರೀಕ್ಷೆನ ತುಂಬ ಚೆನ್ನಾಗಿ ಯೂಸ್ ಮಾಡಿ, ನಿಮ್ಮ ಸ್ಕೋರ್ನ ಜಾಸ್ತಿ ಮಾಡಿ. ಏನೇ ಡೌಟ್ಸ್ ಇದ್ದರೂ ಡೌಟ್ ಸೆಕ್ಷನಲ್ಲಿ ಕೇಳಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಕಮೆಂಟ್ಸಲ್ಲಿ ಥ್ಯಾಂಕ್ ಯು ಸರ್ ಅಂತ ಹಾಕಿ, ನನಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್ ಸ್ಟೂಡೆಂಟ್ಸ್, ಬಾಯ್ ಬಾಯ್. ಮತ್ತೆ ನಾನು ನಿಮ್ಗೆ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.